ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮಾರ್ನಿಂಗ್ ಇಂದ ನಾನು ವಿಡಿಯೋ ಆನ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ಜೋಶ್ವಾಗ ಊಟ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸಿ ಮತ್ತೆ ನಾವು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 2 o'clock ಆಗ್ತಾ ಇದೆ. ಸೊ ಇವಾಗ ನಾನು ಇವಾಗ ನಿಮ್ಗೆ ವಿಡಿಯೋ ಆನ್ ಮಾಡಿದ್ದೀನಿ. ನನ್ನ ಡೇ ಯಾವ ರೀತಿಯಾಗಿ ಹೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಇವಾಗ ಜೋಶ್ವಾನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ, ಆದ್ರೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಇಫ್ ಪಾಸಿಬಲ್. ನಮ್ಮ ಹಸ್ಬೆಂಡ್ ಅವರ ಬ್ರದರ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಈವ್ನಿಂಗ್ ಬರ್ತಾರಂತೆ. ಈಗ ಅವ್ರಿಗಾಗಿ ಏನಾದ್ರು ಸ್ಪೆಷಲ್ ಆಗಿ ಕುಕ್ ಮಾಡ್ಬೇಕು. ಅಂಡ್ ಇವಾಗ ಮಧ್ಯಾಹ್ನ ಏನು ಅಡ್ಗೆ ಮಾಡಿಲ್ಲ ಸದ್ಯಕ್ಕೆ. ಅಮ್ಮನ ಮನೇಲಿ ಹೋಗಿ ಊಟ ಮಾಡ್ತೀನಿ. ಕೆಳಗಡೆನೆ ಇರೋದು ಅಮ್ಮನ ಮನೆ. ಸೊ ಜೋಶ್ವಾ ಕೂಡ ಅಲ್ಲೇ ಇದ್ದಾನೆ. ಅವನಿಗೆ ಈಗ ನಿದ್ರೆ ಬಂದಿದೆ, ಅವ್ನು ಹೋಗಿ ಮಲಗಿಸ್ಬೇಕು. ಅವ್ನ ಮಲಗಿಸಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ ಇವತ್ತು ಯಾವ ರೀತಿ ನನ್ನ ಡೇ ಹೋಗುತ್ತೆ ಅಂತ ಇವತ್ತು ತೋರಿಸ್ತೀನಿ. ಆಲ್ರೆಡಿ ಟೈಮ್ ಬಂತು 7:30 ಆಗಿದೆ. ಇವಾಗ ಎದ್ದಿದ್ದೀನಿ. ಮತ್ತೆ ಯೋಶನ ಕೂಡ ಇದ್ದಿದ್ದಾನೆ ಈಗಲೇ. ಹೋಗುತ್ತೆ ನೀವು ತೋರಿಸ್ತೀನಿ. ಓಕೆ, ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೇನೆ. ಸೊ ಓಕೆ ಫ್ರೆಂಡ್ಸ್, ಬೆಳಿಗ್ಗೆ ನಾನು ಆಲ್ರೆಡಿ ಬೇಗ ಎದ್ದಿದೆ ಅಂತ ಹೇಳಿದೆ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ ಆಗಲೇ. ಸೊ ಅದಕ್ಕೆ ನಾನು ಇವಾಗ ಅದನ್ನು ಡ್ರೈ ಆಗಕ್ಕೆ ಬಿಟ್ಟಿದ್ದೆ. ಈಗ ಡ್ರೈ ಆಗಿದೆ. ಸೊ ಅದನ್ನೆಲ್ಲ ಮತ್ತೆ ಅರೇಂಜ್ ಮಾಡಬೇಕು. ಮತ್ತೆ ಇಲ್ಲಿ ನಾನು ಮತ್ತೆ ಜೋಶ್ವಾಗೂ ಕೂಡ ಹಾಲು ಕಾಯಿಸಿಟ್ಟಿದ್ದೀನಿ ಇಲ್ಲಿ ಆಲ್ರೆಡಿ. ಅವನಿಗೆ ಕೊಡಬೇಕು. ನಾನು ಏನಕ್ಕಪ್ಪ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿ ಅಂತ ಹೇಳ್ತೇನೆ. ಸೊ ನಾನು ಇಲ್ಲ ವಿಡಿಯೋಲ್ಲಿ ಎಡಿಟ್ ಇನ್ ಶಾರ್ಟಲ್ಲಿ. ಬಟ್ ಏನಾಯ್ತು ಅಂದ್ರೆ ನಾನು ಗ್ಯಾಲರಿಲಿ ನಾನು ಸ್ವಲ್ಪ ಫೋಟೋಸ್ನ ಮಾಡುವಾಗ ಇದನ್ನು ಕೂಡ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಇನ್ಶಾಲ್ ನಾನು ಸೇವ್ ಹಾಗೆ ಡ್ರಾಫ್ಟ್ಗೂ ಕೂಡ ನಾನು ಹಾಕಿಲ್ಲ. ಇಲ್ಲಿ ನಾನು ಇಲ್ಲಿ ಡಿಲೀಟ್ ಮಾಡಿದಾಗ ಅದ್ರಲ್ಲೂ ಕೂಡ ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೆ ಬೇಜಾರಾಗಿ ನಾನು ಯಾವ ಕೆಲಸನೂ ಜಸ್ಟ್ ಎಲ್ಲೂ ಕೂಡ ಕರಲಿಲ್ಲ. ಅದು ನನಗೆ ಆಲ್ಮೋಸ್ಟ್ 2 to 3 hours ತಗೊಳುತ್ತೆ ಎಡಿಟಿಂಗ್ ಮಾಡಕ್ಕೆ. ವ್ಲಾಗ್ ಅಲ್ವಾ, ಅದಕ್ಕೋಸ್ಕರ ಬೇಜಾರಾಗಿ ನಾನು ಯಾಕಾಡಿಲ್ಲ. ನಾನು ನೋಡಿ ಆಗ್ಲೇ ಎದ್ದು ಬಂದು ಅವ್ನ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಜೋಶ್ವಾ, ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು. ಬ್ರೇಕ್ಫಾಸ್ಟ್ ಮಾಡಿಸ್ತೇನೆ ಅವನಿಗೀಗ. ಹಾಯ್ ಹಾಯ್, ಅಮ್ಮಂಗೆ ಮುತ್ತು ಕೊಡು, ಮಮ್ಮಿಗೆ. ಅವ್ರಿಗೆ ಪ್ಲೇನ್ ಕಿಸ್ ಕೊಡ್ಲ. ಬಿಡು ಬೈಕ್ನ. ಅಪ್ಪ ಸ್ಕೂಲ್ ಗೋ.
ಶಿವನ ಪಾರ್ಕ್ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ನನ್ನ ಸ್ಟ್ರೋಲರ್ ಅಲ್ಲಿ ಏನು ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ನನ್ನ ಮನೆಯಿಂದ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್, ಮೋರ್ ದನ್ 5 ಮಿನಿಟ್ಸ್ ಇದೆ. ಇವನ್ನ ಎತ್ಕೊಂಡು ಹೋಗಕ್ಕಾಗಲ್ಲ. ಸೊ ಸ್ಟ್ರೋಲರ್ ಇವಾಗ ತಾನೇ ಜಸ್ಟ್ ಪಾರ್ಕಿಗೆ ಹೋಗಿ ಬಂದೆ ನೋಡಿ. ನಾನು ಅವ್ನು ಆಟ ಆಡಿರೋದು ಅವನು, ಬಟ್ ನಾನೇ ಇಷ್ಟು ಸ್ವೆಟ್ ಆಗ್ತಿದ್ದೆ ಬಿಕಾಸ್ ನಾನು ಜಾಸ್ತಿ ವಾಕ್ ಎಲ್ಲ ಮಾಡಲ್ಲ, ನಾನು ನಿಡ್ಕೊಂಡು ಎಲ್ಲೂ ಹೋಗೋದಿಲ್ಲ. ಇವತ್ತು ಅಷ್ಟು ದೂರ ಹೋಗಿದ್ಕೇನೆ ನನಗೆ ಫುಲ್ ಟಯರ್ಡ್ ಆದಂಗೆ ಅನಿಸ್ತಾ ಇದೆ. ಇಷ್ಟು ಇದು ಜಸ್ಟ್ ಒಂದು 5 to 10 ಮಿನಿಟ್ಸ್ ಆಗ್ಬೋದು, ಬಟ್ ಸಖತ್ ಇದಾಗ್ತದೆ. ಸೊ ಅದಕ್ಕೆ ಇವಾಗ ಬಂದೆ ಜಸ್ಟ್. ಅದಕ್ಕೆ ಒಂದು ಸ್ವಲ್ಪ ಹಾಲು ಕುಡಿಯೋಣ ನಿಮ್ಮ ಹತ್ರ ಮಾತಾಡ್ಕೊಂಡು ಅಂತ. ಓಕೆ ಫ್ರೆಂಡ್ಸ್, ನಾವು ಇವಾಗ ಟೈಮ್ ಬಂದ್ಬಿಟ್ಟು 8 o'clock, 8:30 ಆಗ್ತದೆ ಆಲ್ಮೋಸ್ಟ್. ಸೊ ಇವಾಗ ನಾನು ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದೀನಿ. ಏನಪ್ಪ ಡಿನ್ನರ್ ಅಂದ್ರೆ ಎಗ್ ರೈಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಎಗ್ ರೈಸ್ ರೆಸಿಪಿನ ನಂದು ನೆಕ್ಸ್ಟ್ ಬರೋ ವಿಡಿಯೋ ರೆಸಿಪಿ ಬ್ಲಾಗ್ ಅಲ್ಲಿ ನಿಮಗೆ ಅಂದ್ರೆ ರೆಸಿಪಿ ವಿಡಿಯೋದಲ್ಲಿ ನೀವು ನೋಡ್ಬೋದು. ಓಕೆನಾ? ಆ ವಿಡಿಯೋನು ಕೂಡ ಆ ವಿಡಿಯೋನು ಕೂಡ ಈಗ ಶೂಟ್ ಮಾಡಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಓಕೆ, ಬಾಯ್. ಓಕೆ ಫ್ರೆಂಡ್ಸ್, ನಾನು ರೆಸಿಪಿ ಎಲ್ಲ ಅಂದರೆ ಕುಕ್ ಮಾಡಾಯಿತು, ಡಿನ್ನರ್ ಪ್ರಿಪೇರ್ ಮಾಡಾಯಿತು. ಸೊ ಅದರದ್ದು ವಿಡಿಯೋ ಕೂಡ ಎಲ್ಲ ಮಾಡಿ ಆಯಿತು. ಸೊ ಇವಾಗ ಡಿನ್ನರ್ ಮಾಡಬೇಕು. ಡಿನ್ನರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಡಿನ್ನರ್ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಇದು ನನ್ನ ಹಸ್ಬೆಂಡ್ ಕೊಟ್ಟು ನಾನು ಬೇರೆ ತಗೋತೀನಿ. ಸೊ ನಾನು ಮತ್ತೆ ನಿಮಗೆ ಆಫ್ಟರ್ ಡಿನ್ನರ್ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಓಕೆನಾ? ನೆಲ್ ಪಾಲಿಶ್ ಹಾಕೊಂಡಾಯಿತು. ಈಗ ಮಲಗೋ ಟೈಮ್ ಆಲ್ಮೋಸ್ಟ್ 10 o'clock ಆಗ್ತಾ ಇದೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗ್ನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್ ಬಾಯ್. ಹಾಗೆ ನನ್ನ ವ್ಲಾಗ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವ್ಲಾಗ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಲಾಟ್ಸ್ ಆಫ್ ಲವ್.